channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಗದ್ಯವಾದ ದೊಡ್ಡವರ ದಾರಿ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಗದ್ಯವನ್ನು ಕವಿ ಬೇಗೋ ರಮೇಶ್ ರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು ಬೇಗೋ ರಮೇಶ್. ಇವರ ಜನನ 1945 ಆಗಸ್ಟ್ 22. ಜನ್ಮಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮ. ಇವರು ಬರೆದಂತಹ ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿ ರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇತ್ಯಾದಿ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರ್ ಎಂ.ವಿ. ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ. ಆಯ್ಕೆ: ಪ್ರಸ್ತುತ ಪಠ್ಯಭಾಗವನ್ನು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ: ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ. ಮೊದಲ ಬಿಟ್ಟ ಸ್ಥಳ: ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು. ಇದಕ್ಕೆ ಸೂಕ್ತ ಪದ ತಪ್ಪಿನ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಎರಡನೆಯ ಬಿಟ್ಟ ಸ್ಥಳ: ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು. ಏನು ಕೊಡ್ತಾರೆ ಮಕ್ಕಳೇ? ಇದಕ್ಕೆ ಸರಿಯಾದ ಪದ ಕಾಸು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಮೂರನೆಯ ಬಿಟ್ಟ ಸ್ಥಳ: ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು. ಇದಕ್ಕೆ ಸೂಕ್ತ ಪದ ದಾರಿ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ: ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಆಗಿತ್ತು. ಇದಕ್ಕೆ ಸೂಕ್ತ ಪದ ಪಾಲಿಶ್. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು. ಹೀಗೆ ಇಲ್ಲಿ ಕೊಟ್ಟಂತಹ ಪದಗಳಲ್ಲಿ ಸೂಕ್ತ ಪದವನ್ನು ನೀವು ಈ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ ಮಕ್ಕಳೇ. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. ಮೊದಲ ಪದ ರಾಷ್ಟ್ರಪತಿ. ಅಬ್ದುಲ್ ಕಲಾಂ ರವರು ನಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸಿದ ಶ್ರೇಷ್ಠ ರಾಷ್ಟ್ರಪತಿಗಳು. ನಂತರ ಎರಡನೆಯ ಪದ ಕಾಸು. ಇಂದಿನ ದಿನಮಾನಗಳಲ್ಲಿ ವ್ಯಕ್ತಿಯ ಗುಣಕ್ಕಿಂತ ಕಾಸಿಗೆ ಬೆಲೆ ಹೆಚ್ಚು. ನಂತರ ಮೂರನೆಯ ಪದ ಶಿಸ್ತು. ಚಿಕ್ಕಂದಿನಿಂದಲೇ ಮಕ್ಕಳು ಶಿಸ್ತಿನ ಪಾಲನೆಯನ್ನು ಮಾಡಬೇಕು. ನಾಲ್ಕನೆಯ ಪದ ದಾರಿ. ನಮ್ಮ ಗುರಿಯನ್ನು ತಲುಪಲು ನಾವು ಸಾಗುವ ದಾರಿ ಮುಖ್ಯ. ನಂತರ ಈ ಮುಖ್ಯ ಪ್ರಶ್ನೆ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ ಪ್ರಶ್ನೆಯನ್ನು ಗಮನಿಸಿ. ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ಉತ್ತರ: ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಪ್ರಶ್ನೆ 2: ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಉತ್ತರ: ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು. ನಂತರ ಪ್ರಶ್ನೆ 3: ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಉತ್ತರ: ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಪ್ರಶ್ನೆ 4: ಜಾಮಿಯಾ ಮಿಲಿಯಾ ಎಲ್ಲಿದೆ? ಉತ್ತರ: ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ. ಪ್ರಶ್ನೆ 5: ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಉತ್ತರ: ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಮಾಡುವವನ ವೇಷ ಹಾಕಿದರು. ಈ ಮುಖ್ಯ ಪ್ರಶ್ನೆ: ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. ಮೊದಲ ವಾಕ್ಯ ನೋಡಿ ಮಕ್ಕಳೇ. ಪುಸ್ತಕಗಳು ಜ್ಞಾನ ಭಂಡಾರ. ಆಯ್ಕೆ: ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಯಾರಿಗೆ ಹೇಳಿದರು ಮಕ್ಕಳೇ? ಈ ಮಾತನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು. ನಂತರ ಎರಡನೆಯ ಮಾತು: ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಆಯ್ಕೆ: ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಯಾರಿಗೆ ಹೇಳ್ತಾರೆ ಮಕ್ಕಳೇ? ಈ ಮಾತನ್ನು ಮಕ್ಕಳು ರಾಜೇಂದ್ರ ಪ್ರಸಾದರಿಗೆ ಹೇಳಿದರು. ನಂತರ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ: ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ: ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ರಾಷ್ಟ್ರಪತಿಗಳಾಗಿ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು.
ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವವನ್ನು ನೀಡುತ್ತಿದ್ದರು. ಪ್ರಶ್ನೆ 2. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ಏನು ಮಾಡಿದರು? ಉತ್ತರ: ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತು ಕೈಯಲ್ಲಿ ಪಾಲಿಶ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದರು. ಈ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಬರಲು ಪ್ರಾರಂಭಿಸಿದರು. ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ: ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ಮೊದಲ ಬಿಟ್ಟ ಸ್ಥಳ: ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮಕ್ಕಳೇ? 49 ಅಕ್ಷರಗಳಿವೆ ಅಲ್ವಾ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ನಂತರ ಎರಡನೇ ಬಿಟ್ಟ ಸ್ಥಳವನ್ನು ಗಮನಿಸಿ. ಹ್ರಸ್ವ ಸ್ವರಕ್ಕೆ ಉದಾಹರಣೆ ಡ್ಯಾಶ್. ಇಲ್ಲಿ ಇ, ಐ, ಓ ಎಂಬ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹ್ರಸ್ವ ಸ್ವರಕ್ಕೆ ಉದಾಹರಣೆ ಯಾವುದು ಮಕ್ಕಳೇ? ಇ. ಹ್ರಸ್ವ ಸ್ವರ ಅಂದರೆ ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳನ್ನೇ ನಾವು ಹ್ರಸ್ವ ಸ್ವರ ಅಂತ ಕರಿತೀವಿ. ಇ ಇದು ಹ್ರಸ್ವ ಸ್ವರಕ್ಕೆ ಉದಾಹರಣೆ ಮಕ್ಕಳೇ. ನಂತರ ಮೂರನೇ ಬಿಟ್ಟ ಸ್ಥಳವನ್ನು ಗಮನಿಸಿ. ಅನುಸ್ವಾರ ಮತ್ತು ವಿಸರ್ಗವನ್ನು ಡ್ಯಾಶ್ ಕರೆಯುತ್ತಾರೆ ಅಂತ ಇದೆ. ಅನುಸ್ವಾರ ಮತ್ತು ವಿಸರ್ಗವನ್ನು ಯೋಗವಾಹಗಳು ಅಂತ ಕರೀತಾರೆ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ: ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು. ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಅಂತ ಹೇಳ್ತೀವಲ್ವಾ ಮಕ್ಕಳೇ? ನಂತರ ಐದನೆಯ ಬಿಟ್ಟ ಸ್ಥಳ: ವಿಜಾತೀಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಡ್ಯಾಶ್. ವಿಜಾತಿ ಒತ್ತಕ್ಷರ ಅಂದರೆ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ಒಂದು ಅಕ್ಷರಕ್ಕೆ ಮತ್ತೊಂದು ಅಂದರೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದಕ್ಕೆ ವಿಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಕೊಟ್ಟಂತಹ ಪದಗಳಲ್ಲಿ ವಿಜಾತಿ ಒತ್ತಕ್ಷರವುಳ್ಳ ಪದ ಯಾವುದು ಮಕ್ಕಳೇ? ಶಕ್ತಿ ಅಲ್ವಾ? ನಂತರ ಮುಖ್ಯ ಪ್ರಶ್ನೆ: ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ. ಇವುಗಳನ್ನು ನೋಡೋಣ. ಗಮನಿಸಿ ಮಕ್ಕಳೇ, ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ಸಹಾಯ ಅಂತ ಸ ಪ್ಲಸ್ ಅ ಸ ಆಗುತ್ತೆ. ಹ ಪ್ಲಸ್ ಆ ಹ ಆಗುತ್ತೆ. ಯ ಪ್ಲಸ್ ಅ ಯ ಆಗುತ್ತೆ ಮಕ್ಕಳೇ. ಇಲ್ಲಿ ಕೊಟ್ಟಂತಹ ಪದಗಳ ಅಕ್ಷರಗಳನ್ನು ಬಿಡಿಸಿ ಬರೀಬೇಕು ಮಕ್ಕಳೇ. ಆಭರಣ ಅಂತ ಇದೆ ಮಕ್ಕಳೇ, ಗಮನಿಸಿ. ನೋಡಿ ಮಕ್ಕಳೇ, ಸ್ವರಾಕ್ಷರಗಳನ್ನು ಯಥಾ ರೀತಿ ಹಾಗೆ ಬರಿಬೇಕು. ವ್ಯಂಜನಗಳು ಬಂದಾಗ ಮಾತ್ರ ನಾವು ಅವುಗಳನ್ನು ಬಿಡಿಸಿ ಬರಿತೀವಲ್ವಾ? ನೋಡಿ, ಆ ಪ್ಲಸ್ ಬ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ನ ಪ್ಲಸ್ ಅ ಈ ರೀತಿಯಲ್ಲಿ ಬಿಡಿಸಿ ಬರೀಬೇಕು. ಅವಲಕ್ಕಿ ಅ ಪ್ಲಸ್ ವ ಪ್ಲಸ್ ಅ ಲ ಪ್ಲಸ್ ಅ. ಇಲ್ಲಿ ಒತ್ತಕ್ಷರ ಬಂದಿದೆ ಅಲ್ವಾ ಮಕ್ಕಳೇ? ಹಾಗಾಗಿ ಕವನ್ನು 2 ಬಾರಿ ಬರಿಬೇಕಾಗುತ್ತೆ. ಕ ಪ್ಲಸ್ ಕ ಪ್ಲಸ್ ಇ ಕಿ ಅಂತ ಆಗುತ್ತೆ. ನಂತರ ಸಂಭ್ರಮ ಸ ಪ್ಲಸ್ ಅಂ. ಇಲ್ಲಿ ಅನುಸ್ವಾರ ಬಂದಿದೆ ಅಲ್ವಾ ಮಕ್ಕಳೇ? ಹಾಗಾಗಿ ಸ ಪ್ಲಸ್ ಅಂ. ನಂತರ ಬ ಪ್ಲಸ್ ರ ಪ್ಲಸ್ ಅ. ಇಲ್ಲಿ ಬಗೆ ರ ಒತ್ತಕ್ಷರ ಬಂದಿದೆ ಮಕ್ಕಳೇ, ಹಾಗಾಗಿ ಬ ಪ್ಲಸ್ ರ ಪ್ಲಸ್ ಅ ಬ್ರ ಅಂತ ಆಗುತ್ತೆ. ನಂತರ ಮ ಪ್ಲಸ್ ಅ ಸಂಭ್ರಮ. ನಂತರ ಪರಮಾಶ್ಚರ್ಯ ಪ ಪ್ಲಸ್ ಅ ರ ಪ್ಲಸ್ ಅ ಮ ಪ್ಲಸ್ ಆ ಶ್ ಪ್ಲಸ್ ಛ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಯ ಪ್ಲಸ್ ಅ ಈ ರೀತಿಯಲ್ಲಿ ಬಿಡಿಸಿ ಬರಿಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಸ್ವರಾಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡತಕ್ಕಂಥ ಮೂಲ ಧ್ವನಿಗಳಾಗಿರೋದ್ರಿಂದ ಅವುಗಳನ್ನು ಮತ್ತಷ್ಟು ಬಿಡಿಸಿ ಬರೆಯೋದಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ಸ್ವರಗಳು ಬಂದರೆ ಅದೇ ರೀತಿ ನಾವು ಬರೀಬೇಕು. ಆದರೆ ವ್ಯಂಜನಾಕ್ಷರಗಳು ಸ್ವರಾಕ್ಷರಗಳ ಸಹಾಯವಿಲ್ಲದೆ ಉಚ್ಚರಿಸಲು ಸಾಧ್ಯವಾಗದ ಧ್ವನಿಗಳಾಗಿರ್ತವೆ. ಆದ್ದರಿಂದ ವ್ಯಂಜನಾಕ್ಷರಗಳನ್ನು ಬಿಡಿಸಿ ಬರೆದಾಗ ಅದರೊಳಗಿರ್ತಕ್ಕಂಥ ಮೂಲ ವ್ಯಂಜನ ಮತ್ತು ಅದಕ್ಕೆ ಸೇರಿದ ಸ್ವರವನ್ನು ಪ್ರತ್ಯೇಕಿಸಿ ಬರೀಬಹುದು ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.